ನಮಸ್ಕಾರ ಸ್ನೇಹಿತರೆ, ಕೃಷಿ ಸಂಪದ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹೇಳುತ್ತಾ, ಇವತ್ತಿನ ಸಂಚಿಕೆಯಲ್ಲಿ ಶುಂಠಿ ಬೆಳೆಗಾರರು ಯಾರಿದ್ದೀರಿ, ಶುಂಠಿ ಯಾರೆಲ್ಲ ಮಾರಾಟ ಮಾಡ್ತಾ ಇದ್ದೀರಿ, ಇವತ್ತಿನ ಶುಂಠಿ ಬೆಲೆ ನೋಡಿದರೆ ಬಿಗ್ ಶಾಕ್ ಆಗ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಅದಕ್ಕಾಗಿ ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ಕರ್ನಾಟಕದ ಅನೇಕ ಮಾರುಕಟ್ಟೆಗಳ ಶುಂಠಿ ಬೆಲೆಯನ್ನು ನೋಡ್ಕೊಂಬರೋಣ. ಮತ್ತು ಹಾಗೆ ಸ್ನೇಹಿತರೆ, ಯಾರೆಲ್ಲ ಕೃಷಿ ಸಂಪದ 2.0 ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಗಳನ್ನ ನೋಡ್ತಾ ಇದ್ದರೆ ಬೇಗನೆ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಈ ವಿಡಿಯೋನ ಎಲ್ಲ ರೈತ ಬಾಂಧವರಿಗೆ ತಲುಪೋ ಹಾಗೆ ಶೇರ್ ಮಾಡಿ, ದಯವಿಟ್ಟು ಸಪೋರ್ಟ್ ಮಾಡಿ. ಈ ವಿಡಿಯೋನ ಸಂಪೂರ್ಣ ನೋಡಿ ಸ್ನೇಹಿತರೆ. ವಿಶೇಷವಾಗಿ ಹಾಸನ ಜಿಲ್ಲೆಯ ಮಾರ್ಕೆಟ್ನ ಶುಂಠಿ ರೇಟ್ ನೋಡೋದಾದರೆ ನೀವೇ ಶಾಕ್ ಆಗ್ತೀರಾ. ಯಾಕಂದರೆ ಇವತ್ತಿನ ರೇಟ್ ನೋಡೋದಾದರೆ ಪ್ರತಿ 60 kgಗೆ 5,500ಲಿಂದ ಹಿಡಿದು ಟಾಪ್ ಕ್ವಾಲಿಟಿ ಶುಂಠಿ ಇದ್ದರೆ 6,900 7,000ವರೆಗೂ ಮುಟ್ಟಿದೆ ಅಂತ ಅನ್ಬೋದು ಸ್ನೇಹಿತರೆ. ಇನ್ನೊಂದು ಮಾರುಕಟ್ಟೆ ನೋಡೋದಾದರೆ ಬೇಲೂರು ಮಾರುಕಟ್ಟೆಯಲ್ಲಿ ಪ್ರತಿ 60 kg ಬ್ಯಾಗ್ಗೆ 5,500, ಸೆಕೆಂಡ್ ಕ್ವಾಲಿಟಿ ಇದ್ದರೆ 6,000, ಟಾಪ್ ಕ್ವಾಲಿಟಿ ಇದ್ದರೆ 7,100ವರೆಗೂ ರೇಟ್ ಕಂಡಿದೆ ಅಂತ ಅನ್ಬೋದು. ಪ್ರತಿ 60 kgಗೆ ವಾಷಿಂಗ್ ಮಾಡಿದ ಶುಂಠಿ. ಇನ್ನೊಂದು ಮಾರುಕಟ್ಟೆ ನೋಡೋದಾದರೆ ಸಾಗರ ಮಾರುಕಟ್ಟೆಯಲ್ಲಿ ಅದೇ ರೀತಿಯೇ ಶುಂಠಿ ರೇಟ್ ಹೆಚ್ಚಿನ ಬೆಲೆ ಕಂಡಿದೆ ಅಂತ ಅನ್ಬೋದು. ಇಲ್ಲಿ ಪ್ರತಿ 60 kg ಬ್ಯಾಗ್ಗೆ 5,700ಲಿಂದ ಶುರುವಾಗಿ 6,500, 6,900ವರೆಗೂ ಪ್ರತಿ 60 kgಗೆ ವಾಷಿಂಗ್ ಮಾಡಿದ ಶುಂಠಿ ಈ ರೀತಿ ರೇಟ್ ತಲುಪಿದೆ ಅಂತ ಅನ್ಬೋದು. ಇನ್ನೊಂದು ಮಾರ್ಕೆಟ್ ನೋಡೋದಾದರೆ ಮೈಸೂರು ಮಾರುಕಟ್ಟೆಯಲ್ಲಿ ಪ್ರತಿ 60 kg ಬ್ಯಾಗ್ಗೆ 5,700ಲಿಂದ ಶುರುವಾಗಿ 6,500, 7,100ವರೆಗೂ ಪ್ರತಿ 60 kgಗೆ ಶುಂಠಿ ರೇಟ್ ತಲುಪಿದೆ ಅಂತ ಅನ್ಬೋದು, ವಾಷಿಂಗ್ ಮಾಡಿದ್ದು. ಇನ್ನೊಂದು ಮಾರುಕಟ್ಟೆ ನೋಡೋದಾದರೆ ಶಿರಾಳಕೊಪ್ಪ ಮಾರ್ಕೆಟ್ನಲ್ಲಿ ಪ್ರತಿ 60 kgಗೆ 6,800ಲಿಂದ ಶುರುವಾಗಿ 7,100ವರೆಗೂ ರೇಟ್ ಕಂಡಿದೆ ಅಂತ ಅನ್ಬೋದು, ಇಲ್ಲಿ ಪ್ರತಿ 60 kg ಬ್ಯಾಗಿಗೆ. ಇನ್ನೊಂದು ಮಾರುಕಟ್ಟೆ ನೋಡೋದಾದರೆ ನಮ್ಮ ಹಾವೇರಿ ಮಾರುಕಟ್ಟೆಯಲ್ಲಿ 5,000ಲಿಂದ ಸ್ಟಾರ್ಟ್ ಆಗಿ 6,700ವರೆಗೂ ರೇಟ್ ಕಂಡಿದೆ ಅಂತ ಅನ್ಬೋದು, ಪ್ರತಿ 60 kg ಬ್ಯಾಗ್ಗೆ. ಹಾಗೆ ಧಾರವಾಡ ಮಾರ್ಕೆಟ್ನಲ್ಲಿ ಇವತ್ತಿನ ಶುಂಠಿ ರೇಟ್ ನೋಡೋದಾದರೆ ಪ್ರತಿ 60 kg ಬ್ಯಾಗ್ಗೆ 5,200ಲಿಂದ ಶುರುವಾಗಿ 6,500ವರೆಗೂ ತಲುಪಿದೆ ಅಂತ ಅನ್ಬೋದು, ಇಲ್ಲಿ ವಾಷಿಂಗ್ ಮಾಡಿದ ಶುಂಠಿ ಸ್ನೇಹಿತರೆ. ಇನ್ನೊಂದು ಮಾರುಕಟ್ಟೆ ನೋಡೋದಾದರೆ ಬೆಂಗಳೂರು ಮಾರುಕಟ್ಟೆಯಲ್ಲಿ ಪ್ರತಿ 60 kg ಬ್ಯಾಗ್ಗೆ 5,200ಲಿಂದ ಶುರುವಾಗಿ 6,700ವರೆಗೂ ತಲುಪಿದೆ ಅಂತ ಅನ್ಬೋದು, ಪ್ರತಿ 60 kg ಬ್ಯಾಗು ಮತ್ತು ಹಾಗೆ ವಾಷಿಂಗ್ ಮಾಡಿದ ಶುಂಠಿ. ಸ್ನೇಹಿತರೆ, ಮೊದಲೇ ನನ್ನ ಹಿಂದಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೆ ನಿಮಗೆ, ಮುಂಬರುವ ದಿನಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಶುಂಠಿ ರೇಟ್ ಏರಿಕೆ ಆಗಲಿದೆ ಅಂತ. ಇದು ನಿಜ ಆಯ್ತಲ್ಲ ಸ್ನೇಹಿತರೆ. ಅದಕ್ಕಾಗಿ ತಾಳ್ಮೆಯಿಂದ ಮಾರುಕಟ್ಟೆಯ ಆಗು ಹೋಗುಗಳನ್ನು ನೋಡಿಕೊಂಡು ಮಾರಾಟ ಮಾಡಿದರೆ ಉತ್ತಮ ಬೆಲೆ ಸಿಗುತ್ತದೆ ಅಂತ ಪ್ರತಿ ಸಾರಿ ಹೇಳ್ತಿದ್ದೆ ಸ್ನೇಹಿತರೆ. ಅದಕ್ಕಾಗಿ ನಾವು ಸ್ವಲ್ಪ ತಾಳ್ಮೆಯಿಂದ ಮಾರಾಟ ಮಾಡಬೇಕು. ಯಾಕಂದರೆ ಎಲ್ಲ ಮಾರುಕಟ್ಟೆಯಲ್ಲಿ ಶುಂಠಿ ಸ್ಟಾಕ್ ಇಲ್ಲ ಮತ್ತು ಪ್ರತಿ ಜಿಲ್ಲೆಯಲ್ಲಿಯೂ 5% ಶುಂಠಿ ಇದ್ದಿದ್ದರಿಂದ ಹೀಗಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಶುಂಠಿ ರೇಟ್ ಕಾಣ್ತಾ ಇದೆ. ಇನ್ನೂ ಬರುವಂಥ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೇಟ್ ಕಾಣಲಿದೆ ಎಂದು ಭಾವಿಸುತ್ತೇನೆ ಸ್ನೇಹಿತರೆ. ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ ಹೇಳುತ್ತಾ, ಮುಂದಿನ ವಿಡಿಯೋದಲ್ಲಿ ಶುಂಠಿ ನಾಟಿ ಮಾಡಿದ ನಂತರ ಡ್ರಂಚಿಂಗ್ ಮಾಡುವುದು ಒಳ್ಳೆಯದಾ, ಡ್ರಂಚಿಂಗ್ ಮಾಡಿದರೆ ರೈತರಿಗೆ ಏನೆಲ್ಲ ಲಾಭ ಶುಂಠಿ ಬೆಳೆಗೆ ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ಕಾಯ್ದು ನೋಡೋಣ. ಅಲ್ಲಿವರೆಗೂ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಮತ್ತೊಮ್ಮೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ.